ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಟ್ರೇಕಿಯಾ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸ್ಟ್ರಕ್ಚರ್ ಹೇಗಿದೆ ಮತ್ತು ಫಂಕ್ಷನ್ ಏನೇನು ಮಾಡುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಟ್ರೇಕಿಯಾ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ದಿ ಟ್ರೇಕಿಯಾ ಕಾಮನ್ಲಿ ನೋನ್ ಆ್ಯಸ್ ವಿಂಡ್ ಪೈಪ್. ಸೊ ಟ್ರೇಕಿಯಾನ ನಾವು ಏನಂತ ಹೇಳ್ತೀವಿ? ವಿಂಡ್ ಪೈಪ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಟ್ ಈಸ್ ವೈಟಲ್ ಕಾಂಪೋನೆಂಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್. ಹೌದು ಸರ್, ಇದೇನಿದೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ರೆಸ್ಪಿರೇಟರಿ ಸಿಸ್ಟಮ್ ಇದೆ. ನೆಕ್ಸ್ಟ್ ಇಟ್ ಸರ್ವ್ಸ್ ಆ್ಯಸ್ ಅ ಪ್ಯಾಸೇಜ್ ವೇ ಫಾರ್ ಏರ್ ಟು ಟ್ರಾವೆಲ್ ಫ್ರಮ್ ಲ್ಯಾರಿಂಗ್ಸ್ ಟು ಬ್ರಾಂಕೈ. ಹೌದು, ಇದು ಏನು ಮಾಡ್ತಾ ಇದೆ? ಸೊ ಇದು ಏನಿದೆ, ನಮ್ಮ ಲ್ಯಾರಿಂಗ್ಸ್ ಇದೆ. ಓಕೆ, ಇದೇನಿದೆ? ಲ್ಯಾರಿಂಗ್ಸ್ ಇದೆ. ಸೊ ಲ್ಯಾರಿಂಗ್ಸಿಂದ ಏರನ್ನು ತೊಗೊಂಡು ಬರುತ್ತೆ. ಓಕೆ, ಲ್ಯಾರಿಂಗ್ಸಿಂದ ಏರನ್ನು ತೊಗೊಂಡು ಬರುತ್ತೆ. ಎಲ್ಲಿ ತನಕ ತರುತ್ತೆ? ನಮ್ಮ ಬ್ರಾಂಕೈ. ಸೊ ಇಲ್ಲಿ ಡಿವೈಡ್ ಆಗ್ತಾ ಇದೆ ಕೆಳಗಡೆ. ಓಕೆ, ಅಲ್ಲಿ ತನಕ ಏನು ತರ್ತಾ ಇದೆ? ಇದು ಏರ್ ತರ್ತಾ ಇದೆ. ಓಕೆ, ಇದು ಏನು ಮಾಡ್ತಾ ಇದೆ? ಪ್ಯಾಸೇಜ್ ವೇ ಇದೆ. ಓಕೆ, ಪಾತ್ ವೇ ಫಾರ್ ಏರ್ ಇದೆ. ನೆಕ್ಸ್ಟ್ ದಿ ಟ್ರೇಕಿಯಾ ಈಸ್ ಟ್ಯೂಬುಲಾರ್ ಸ್ಟ್ರಕ್ಚರ್. ಹೌದು ಸರ್, ಟ್ರೇಕಿಯಾ ಏನಿದೆ? ಇಟ್ ಈಸ್ ಅ ಟ್ಯೂಬುಲಾರ್ ಸ್ಟ್ರಕ್ಚರ್ ಇದೆ, ಎಕ್ಸ್ಟೆಂಡಿಂಗ್ ಫ್ರಮ್ ದಿ ಲ್ಯಾರಿಂಗ್ಸ್. ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್? ಲ್ಯಾರಿಂಗ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಲ್ಯಾರಿಂಗ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಲ್ಯಾರಿಂಗ್ಸನ್ನು ನಾವು ವಾಯ್ಸ್ ಬಾಕ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಲ್ಯಾರಿಂಗ್ಸ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸ್ಪೆಷಲಿ ಯಾವ ಪ್ಲೇಸಲ್ಲಿ ಅಂದರೆ ಕ್ರಿಕಾಯ್ಡ್ ಕಾರ್ಟಿಲೇಜ್. ಓಕೆ, ಸೊ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ? ಕ್ರಿಕಾಯ್ಡ್ ಕಾರ್ಟಿಲೇಜ್ ಹತ್ರ ಇದು ಸ್ಟಾರ್ಟ್ ಆಗ್ತಾ ಇದೆ. ಲ್ಯಾರಿಂಗ್ಸಲ್ಲಿ ಕ್ರಿಕಾಯ್ಡ್ ಕಾರ್ಟಿಲೇಜ್ ಇರುತ್ತೆ ಅಲ್ಲ, ಅಲ್ಲಿಂದ ಇದು ಸ್ಟಾರ್ಟ್ ಆಗ್ತಾ ಇದೆ. ಆ್ಯಟ್ ದಿ ಲೆವೆಲ್ ಆಫ್ C6 ವರ್ಟಿಬ್ರಾ. ಹೌದು ಸರ್, ಸೊ ನಮ್ಮ ಬೆನ್ನು ಮೂಳೆ ಇರುತ್ತೆ ಅಲ್ಲ, ಸೊ ಬೆನ್ನು ಮೂಳೆ ವರ್ಟಿಬ್ರಾ ನೀವು ಅಲ್ಲಿ ರಿಲೇಷನ್ ನೋಡಿದ್ರೆ C6 ವರ್ಟಿಬ್ರಾ ಹತ್ರ ಇದು ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಸರ್ವೈಕಲ್ 6 ವರ್ಟಿಬ್ರಾ ಹತ್ರ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿಸೆಂಡ್ ಇನ್ ದಿ ನೆಕ್ ಆ್ಯಂಡ್ ಚೆಸ್ಟ್. ಸೊ ಕೆಳಗಡೆ ಬರುತ್ತೆ, ನೆಕ್ ಮತ್ತು ಚೆಸ್ಟಲ್ಲಿ ಕೆಳಗಡೆ ಬರುತ್ತೆ. ಎಂಡಿಂಗ್ ಆ್ಯಟ್ ದಿ T5 ವರ್ಟಿಬ್ರಾ. ಸೊ ಎಲ್ಲಿ ಎಂಡ್ ಆಗುತ್ತೆ ಅಂದರೆ T5 ವರ್ಟಿಬ್ರಾ ಅಂತ ಇರುತ್ತೆ ಅಲ್ಲಿ. ಸೊ ರಿಲೇಷನ್ ನೋಡಿದಾಗ ಸೊ ಯಾವ ಪ್ಲೇಸಲ್ಲಿ ಎಂಡ್ ಆಗುತ್ತೆ? ನಮ್ಮ ಬೆನ್ನು ಮೂಳೆ ಇರುತ್ತೆ ಅಲ್ಲೇ T5. ಓಕೆ, ಥೊರ್ಯಾಸಿಕ್ 5 ವರ್ಟಿಬ್ರಾ ಹತ್ರ ಇದು ಏನಾಗುತ್ತೆ? ಎಂಡ್ ಆಗುತ್ತೆ. ಓಕೆ, ಸೊ ಇದು ನಮ್ಮ ಬೆನ್ನು ಮೂಳೆ ಇರುತ್ತೆ ಹಿಂದ್ಗಡೆ. ಓಕೆ, ಬೋನ್ಸ್ ಇರ್ತಾವೆ ಇದ್ರೊಳಗಡೆ. ಸೊ ಯಾವ ಪ್ಲೇಸಲ್ಲಿ ಎಂಡ್ ಆಗುತ್ತೆ ಅಂದರೆ T5 ಪ್ಲೇಸಲ್ಲಿ ಇದು ನಮ್ಮ ಟ್ರೇಕಿಯಾ ಎಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ವೇರ್ ಇಟ್ ಡಿವೈಡ್ ಇಂಟು 2 ಪ್ರೈಮರಿ ಬ್ರೋಂಕೈ. ಸೊ ಇದು ಏನಾಗ್ತಾ ಇದೆ? ಆ ಪ್ಲೇಸಲ್ಲಿ ಎಲ್ಲಿ ನಮ್ಮ ಟ್ರೇಕಿಯಾ ಎಂಡ್ ಆಗ್ತಾ ಇದೆ? ಈ ಪ್ಲೇಸಲ್ಲ. ಓಕೆ, ಸೊ ಈ ಪ್ಲೇಸಲ್ಲಿ ಎಂಡ್ ಆಗ್ತಾ ಇದೆ. ಅಲ್ಲಿ ಏನು ಮಾಡ್ತಾ ಇದೆ? ಇದು ಡಿವೈಡ್ ಮಾಡ್ತಾ ಇದೆ. ಓಕೆ, 2 ಪ್ರೈಮರಿ ಬ್ರೋಂಕೈಯಲ್ಲಿ ಡಿವೈಡ್ ಆಗ್ತಾ ಇದೆ. ದಟ್ ಲೀಡ್ ಟು ಈಚ್ ಲಂಗ್. ಸೊ ಅದು ಏನಾಗುತ್ತೆ? 2 ಲಂಗಿಗೆ ಕನೆಕ್ಟ್ ಆಗುತ್ತೆ. ಓಕೆ, ಆ ಪ್ರೈಮರಿ ಬ್ರೋಂಕೈಗಳು ಏನು ಮಾಡ್ತವೆ? 2 ಲಂಗಿಗೆ ಕನೆಕ್ಟ್ ಆಗ್ತವೆ. ಓಕೆ, ದಿ ಟ್ರೇಕಿಯಾ ಈಸ್ ಅಪ್ರಾಕ್ಸಿಮೇಟ್ಲಿ 10 to 12 ಸೆಂಟಿಮೀಟರ್ ಲಾಂಗ್. ಸೊ ಅದ್ರ ಎಷ್ಟು ಲಾಂಗ್ ಇದೆ ಸರ್? 10 to 12 ಸೆಂಟಿಮೀಟರ್. ಓಕೆ, 10 to 12 ಸೆಂಟಿಮೀಟರ್ ಲಾಂಗ್ ಇದೆ. ಎಷ್ಟಿದೆ? 10 to 12 ಸೆಂಟಿಮೀಟರ್. ನೆಕ್ಸ್ಟ್ ಅಬೌಟ್ 2 ಸೆಂಟಿಮೀಟರ್ ಇನ್ ಡಯಾಮೀಟರ್. ಸೊ ಡಯಾಮೀಟ್ರಲ್ಲಿ ಎಷ್ಟಿದೆ ಸರ್? 2 ಸೆಂಟಿಮೀಟರ್ ಡಯಾಮೀಟರ್ ಇದೆ. ಓಕೆ, ನೆಕ್ಸ್ಟ್ ಸೊ ನಮ್ಮ ಟ್ರೇಕಿಯಾ ಇದೆಯಲ್ಲ, ಅದ್ರ ಕಾಂಪೋನೆಂಟ್ಸ್ ಏನಿದ್ದಾವೆ, ಅದು ಏನೇನು, ಅದ್ರೊಳಗಡೆ ಯಾವ್ಯಾವ ಸ್ಟ್ರಕ್ಚರ್ ಬರ್ತವೆ ಅಂತ ನಾವು ನೋಡೋಣ. ಓಕೆ, ಇಟ್ ಕಂಪೋಸ್ಡ್ ಆಫ್ ಸೆವರಲ್ ಕೀ ಸ್ಟ್ರಕ್ಚರ್ಸ್. ಯಾವ್ಯಾವ ಸ್ಟ್ರಕ್ಚರ್ಸ್ ಇದ್ದಾವೆ ಅಂತ ನಾವು ನೋಡೋಣ. ಕಾರ್ಟಿಲೇಜಿನಸ್ ರಿಂಗ್. ಫಸ್ಟ್ ಏನಿದೆ? ಕಾರ್ಟಿಲೇಜಿನಸ್ ರಿಂಗ್. ದಿ ಟ್ರೇಕಿಯಾ ಈಸ್ ಸಪೋರ್ಟೆಡ್ ಬೈ 15 to 20 C-ಶೇಪ್ಡ್ ರಿಂಗ್ಸ್ ಆಫ್ ಹೈಲಿನ್ ಕಾರ್ಟಿಲೇಜ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು. ಸೊ ಇವೇನಿದ್ದಾವೆ? C-ಶೇಪ್ಡ್. ಸೊ ಇದು ನಾವು ಎದರಿಂದ ನೋಡಿದ್ರೆ ನಮಗೆ ಈ ಥರ ಕಾಣಿಸ್ತಾ ಇದ್ದೇವೆ, ಬಟ್ ಇವು ಯಾವ ಥರ ಇರ್ತವೆ? C-ಶೇಪ್ಡ್ ರಿಂಗ್ ಇರ್ತವೆ. ಓಕೆ, C-ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ ಇರ್ತವೆ. ಸೊ ನಾವು ಎದುರುಗಡೆಯಿಂದ ನೋಡಿದ್ರೆ ನಮಗೆ ಈ ಥರ ಕಾಣಿಸುತ್ತವೆ, ಬಟ್ ನಾವು ಅದನ್ನು ಕಟ್ ಮಾಡಿ ನೋಡಿದಾಗ ಈ ಥರ ಬರ್ತವೆ. ಓಕೆ, ಯಾವ ಥರ ಶೇಪ್ ಇದೆ ಸರ್? C-ಶೇಪಲ್ಲಿದ್ದಾವೆ. ಓಕೆ, C-ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್. ಸೊ ಎದ್ರ ಕಾರ್ಟಿಲೇಜ್? ವಿಚ್ ಕಾರ್ಟಿಲೇಜ್ ಅಂದರೆ ಹೈಲಿನ್ ಕಾರ್ಟಿಲೇಜ್. ಓಕೆ, ಯಾವ ಕಾರ್ಟಿಲೇಜ್ ಇದೆ ಸರ್? ಹೈಲಿನ್ ಕಾರ್ಟಿಲೇಜ್. ಯಾವ ಟೈಪ್ ಆಫ್ ಕಾರ್ಟಿಲೇಜ್ ಇದೆ? ಹೈಲಿನ್ ಕಾರ್ಟಿಲೇಜಿಂದ ಫಾರ್ಮ್ ಆಗಿದೆ. ಓಕೆ, ಸೊ ಏನು ಮಾಡ್ತವೆ ಅವು ಅಂದರೆ ದೀಸ್ ರಿಂಗ್ಸ್ ಪ್ರೊವೈಡ್ ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಆ್ಯಂಡ್ ಪ್ರಿವೆಂಟ್ ಟ್ರೇಕಿಯಾ ಫ್ರಮ್ ಕೊಲ್ಯಾಪ್ಸಿಂಗ್. ಹೌದು, ಇದು ಏನು ಮಾಡುತ್ತೆ? ನಮ್ಮ ಟ್ರೇಕಿಯಾಗೆ ಸ್ಟ್ರಕ್ಚರ್ ಕೊಡುತ್ತೆ. ಓಕೆ, ಏನು ಕೊಡುತ್ತೆ? ಇದು ಸ್ಟ್ರಕ್ಚರ್ ಕೊಡುತ್ತೆ ಮತ್ತು ಪ್ರಿವೆಂಟ್ ಫ್ರಮ್ ಕೊಲ್ಯಾಪ್ಸಿಂಗ್. ಸೊ ನಮ್ಮ ಟ್ರೇಕಿಯಾ ಇಟ್ ಈಸ್ ಅ ನಾನ್ ಕೊಲ್ಯಾಪ್ಸಿಂಗ್ ಸ್ಟ್ರಕ್ಚರ್. ಇದು ಕೊಲ್ಯಾಪ್ಸ್ ಆಗೋದೇ ಇಲ್ಲ. ಯಾಕಂದರೆ ಇಲ್ಲಿ ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ. ಓಕೆ, ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ. ಏನು ಮಾಡ್ತವೆ? ಪ್ರಿವೆಂಟ್ ಫ್ರಮ್ ಕೊಲ್ಯಾಪ್ಸಿಂಗ್. ಕೊಲ್ಯಾಪ್ಸ್ ಅಂದರೆ ಕ್ಲೋಸ್ ಆಗೋದಿಲ್ಲ. ಯಾವಾಗೂ ಟ್ರೇಕಿಯಾ ಈ ಥರ
ಕ್ಲೋಸ್ ಆಗೋದಿಲ್ಲ, ಓಕೆ, ಓಪನ್ನೇ ಇರುತ್ತೆ. ಓಕೆ, ನೆಕ್ಸ್ಟ್ ಡ್ಯೂರಿಂಗ್ ದಿ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್. ಸೊ ಇನ್ಹಲೇಷನ್ ಅಂದರೆ ನಾವು ಗಾಳಿ ಒಳಗಡೆ ತಗೋವಾಗ ಮತ್ತು ಗಾಳಿ ಹೊರಗಡೆ ಹಾಕುವಾಗ ಇದು ನಮ್ಮ ಟ್ರೇಕಿಯಾ ಕೊಲ್ಯಾಪ್ಸ್ ಆಗೋದಿಲ್ಲ ಬಿಕಾಸ್ ಆಫ್ ದಿ ಸಿ ಶೇಪ್ಡ್ ರಿಂಗ್ಸ್. ಓಕೆ, ಎಷ್ಟಿದ್ದಾವೆ ಸರ್? 15 to 20 ಸಿ ಶೇಪ್ಡ್ ಕಾರ್ಟಿಲೇಜಿನಸ್ ರಿಂಗ್ಸ್. ಯಾವ ಕಾರ್ಟಿಲೇಜ್ ಇದೆ? ಹೈಲಿನ್ ಕಾರ್ಟಿಲೇಜ್ ಇದೆ ಸರ್. ಓಕೆ, ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫೈಬ್ರಸ್ ಟಿಶ್ಯೂ. ಸೊ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಇದೆ. ದೀಸ್ ಫೈಬರ್ಸ್ ಕನೆಕ್ಟಿವ್ ಟಿಶ್ಯೂ, ಸೊ ಏನು ದೀಸ್ ಫೈಬರ್ಸ್ ಕನೆಕ್ಟಿವ್ ಟಿಶ್ಯೂ ಫಾರ್ಮ್ಸ್ ಅ ಪಾರ್ಟ್ ಆಫ್ ಟ್ರೇಕಿಯಲ್ ಮೆಮ್ಬ್ರೇನ್. ಟ್ರೇಕಿಯಲ್ ಮೆಮ್ಬ್ರೇನ್ಸನ್ನು ಫಾರ್ಮ್ ಮಾಡ್ತವೆ ಆ್ಯಂಡ್ ಹೋಲ್ಡ್ ಕಾರ್ಟಿಲೇಜಿನಸ್ ರಿಂಗ್ ಟುಗೆದರ್. ಹೌದು, ಇದ್ರ ಮೇನ್ ಫಂಕ್ಷನ್ ಏನಿದೆ ಅಂತ ನಾವಿಲ್ಲಿ ನೋಡುವಾಗ ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ. ಓಕೆ, ಸೊ ಏನಿದ್ದಾವೆ? ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ರೆಡ್ ಕಲರ್ ನಿಮಗೆ ಕಾಣ್ತಾ ಇರ್ಬೋದು. ಓಕೆ, ಕಾರ್ಟಿಲೇಜಿನಸ್ ರಿಂಗ್ಸ್ ಆರ್ ಹೋಲ್ಡ್ ಟುಗೆದರ್ ಬೈ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಸೊ ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ. ಇದೊಂದು ಕಾರ್ಟಿಲೇಜಿನಸ್ ರಿಂಗ್ ಇದೆ, ಇದೊಂದು ಕಾರ್ಟಿಲೇಜಿನಸ್ ರಿಂಗ್ ಇದೆ, ಇದೊಂದು ಕಾರ್ಟಿಲೇಜಿನಸ್ ಸಿ ಶೇಪ್ಡ್ ರಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಅದ್ರ ಮಧ್ಯದಲ್ಲಿ ಲಿಂಕ್ ಇರಬೇಕಲ್ಲ. ಸೊ ಹೋಲ್ಡ್ ಎದರಿಂದ ಆಗ್ತವೆ? ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂಯಿಂದ ಹೋಲ್ಡ್ ಆಗಿದ್ದಾವೆ. ಓಕೆ, ನೆಕ್ಸ್ಟ್ ಆ್ಯಂಡ್ ಪ್ರೊವೈಡ್ ಅಡಿಷ್ನಲ್ ಸ್ಟ್ರಕ್ಚರ್ ಆ್ಯಂಡ್ ಸಪೋರ್ಟ್. ಹೌದು, ಇದು ಏನು ಮಾಡುತ್ತೆ? ಸ್ಟ್ರಕ್ಚರಿಗೆ ಸಪೋರ್ಟ್ ಮಾಡುತ್ತೆ. ಓಕೆ, ನಮ್ಮ ಟ್ರೇಕಿಯಾ ಸ್ಟ್ರಕ್ಚರಿಗೆ ಸಪೋರ್ಟ್ ಮಾಡುತ್ತೆ. ನೋನ್ ಆ್ಯಸ್ ಎನ್ಯುಲಾರ್ ಲಿಗಮೆಂಟ್ಸ್. ಸೊ ಇವುಗಳನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಎನ್ಯುಲಾರ್ ಲಿಗಮೆಂಟ್ ಅಂತ ಹೇಳ್ತೀವಿ. ಎನ್ಯುಲಾರ್ ಲಿಗಮೆಂಟ್, ದೀಸ್ ಆರ್ ದಿ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ. ಏನು ಮಾಡ್ತವೆ ಇವು? ನಮ್ಮ ಸಿ ಶೇಪ್ಡ್ ರಿಂಗ್ ಇದ್ದಾವೆ, ಅವುಗಳನ್ನು ಹೋಲ್ಡ್ ಮಾಡ್ತವೆ. ಓಕೆ, ಐ ಥಿಂಕ್ ನಿಮಗೆ ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಟ್ರೇಕಿಯಾಲಿಸ್ ಮಸಲ್ಸ್. ಓಕೆ, ಟ್ರೇಕಿಯಾಲಿಸ್ ಮಸಲ್. ಸೊ ಇದರೊಳಗಡೆ ಮಸಲ್ ಕೂಡ ಇರುತ್ತೆ. ಎಲ್ಲಿರುತ್ತೆ ಅಂತ ನೋಡೋಣ. ಓಕೆ, ದೀಸ್ ಓಪನ್ ಪಾರ್ಟ್ ಆಫ್ ಸಿ ಶೇಪ್ಡ್ ರಿಂಗ್ಸ್. ಓಕೆ, ದಿ ಓಪನ್ ಪಾರ್ಟ್ ಆಫ್ ದಿ ಸಿ ಶೇಪ್ಡ್ ರಿಂಗ್ ಈಸ್ ಲೊಕೇಟೆಡ್ ಪೋಸ್ಟೀರಿಯರ್ಲಿ. ಹೌದು, ಓಕೆ, ಸೊ ನಾವು ಎದುರುಗಡೆಯಿಂದ ನೋಡಿದಾಗ ನಮಗೆ ಓಪನ್ ಕಾಣಿಸ್ತಾ ಇಲ್ಲ, ಬಟ್ ಅದು ಏನಾಗ್ತಾ ಇದೆ? ಈ ಥರ ಸಿ ಶೇಪ್ಡ್ ರಿಂಗ್ ಹೋಗಿ ಹಿಂದ್ಗಡೆ, ಓಕೆ, ಹಿಂದ್ಗಡೆ ಏನಿದೆ? ಓಪನ್ ಇದೆ. ಓಕೆ, ಸಿ ಶೇಪ್ಡ್ ರಿಂಗ್ ಹಿಂದ್ಗಡೆ ಏನಿದ್ದಾವೆ? ಓಪನ್ ಇದ್ದಾವೆ. ಓಕೆ, ಸೊ ಓಪನ್ ಇದ್ದಾವೆ ಅಲ್ಲ, ಈಸ್ ಕನೆಕ್ಟೆಡ್ ವಿತ್ ಅ ಬ್ಯಾಂಡ್ ಆಫ್ ಅ ಸ್ಮೂತ್ ಮಸಲ್. ಸೊ ಇಲ್ಲಿ ನಾವು ನೋಡ್ಬೋದು ಸಿ ಶೇಪ್ ರಿಂಗ್ ಇದೆ ಸರ್. ಓಕೆ, ಪೋಸ್ಟೀರಿಯರ್ಲಿ ಅಂದರೆ ಹಿಂದ್ಗಡೆ ಓಪನ್ ಇದೆ, ಹಿಂದ್ಗಡೆ ಓಪನ್ ಇದೆ. ಆ ಪ್ಲೇಸಲ್ಲಿ ನಮಗೊಂದು ಬ್ಯಾಂಡ್ ಆಫ್ ಸ್ಮೂತ್ ಮಸಲ್ ಕಾಣಿಸ್ತಾ ಇರ್ಬೋದು. ಓಕೆ, ನಮಗಿಲ್ಲೊಂದು ಮಸಲ್ ಕಾಣಿಸ್ತಾ ಇದೆ ಸರ್. ಓಕೆ, ಸೊ ಇಲ್ಲಿ ಸ್ವಲ್ಪ ಪಿಂಕ್ ಕಲರಲ್ಲಿ ನಿಮಗೆ ಮಸಲ್ಸ್ ಕಾಣ್ತಾ ಇದೆ. ಆ ಮಸಲ್ ಏನಿದೆ? ನಮ್ಮ ಟ್ರೇಕಿಯಾಲಿಸ್ ಮಸಲ್. ಓಕೆ, ಟ್ರೇಕಿಯಾಲಿಸ್ ಮಸಲ್ ಏನು ಮಾಡ್ತಾ ಇದೆ? ಸೊ ಸಿ ಶೇಪಲ್ಲಿ ಇದು ಇದೆಯಲ್ಲ, ಸೊ ಅದ್ರ ಹಿಂದ್ಗಡೆ ಸ್ಟ್ರಕ್ಚರಲ್ ಸಪೋರ್ಟ್ ಕೊಡ್ತಾ ಇದೆ. ಓಕೆ, ಇದೇನಿದೆ? ನಮ್ಮ ಬ್ಲೂ ಕಲರ್ ಟ್ರೇಕಿಯಾಲಿಸ್ ಮಸಲ್ ಇದೆ. ಅದು ಏನು ಮಾಡುತ್ತೆ ಅಂದರೆ ದೀಸ್ ಮಸಲ್ ಅಲೋ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಟ್ರೇಕಿಯಾ ಡಯಾಮೀಟರ್. ಸೊ ಇದು ಏನು ಮಾಡುತ್ತೆ? ಟ್ರೇಕಿಯಾ ಡಯಾಮೀಟರ್ ಅಂದರೆ ಇದು ಎಷ್ಟು ಓಪನ್ ಇದೆ ಅಲ್ಲ, ಅದನ್ನು ಹೆಚ್ಚು ಕಡಿಮೆ ಮಾಡುತ್ತೆ. ಓಕೆ, ಡಯಾಮೀಟರನ್ನು ಅಡ್ಜಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಡ್ಯೂರಿಂಗ್ ಬ್ರೀದಿಂಗ್. ಸೊ ನಾವು ಬ್ರೀದಿಂಗ್ ಮಾಡುವಾಗ ಡಯಾಮೀಟರನ್ನು ಹೆಚ್ಚು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಟ್ರೇಕಿಯಾಲಿಸ್ ಮಸಲ್ ಅಂದರೆ ಅರ್ಥ ಆಗಿರ್ಬೋದು. ಎಲ್ಲಿದೆ ಸರ್? ಸಿ ಶೇಪ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಲ್ಲ, ಓಕೆ, ಸಿ ಎಲ್ಲಿ ಎಂಡ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ನಮಗೆ ಬ್ಯಾಂಡ್ ಆಫ್ ಅ ಸ್ಮೂತ್ ಮಸಲ್ ಕಾಣಿಸ್ತಾ ಇದೆ. ಓಕೆ, ಸೊ ಎಲ್ಲಿ ಪ್ರೆಸೆಂಟ್ ಇದೆ ಸರ್? ಪೋಸ್ಟೀರಿಯರ್ಲಿ ಆಫ್ ದಿ ಸಿ ಶೇಪ್ಡ್ ಹೈಲಿನ್ ಕಾರ್ಟಿಲೇಜ್. ಓಕೆ, ಕಾರ್ಟಿಲೇಜ್ ಹಿಂದ್ಗಡೆ ಸಿ ಶೇಪ್ಡ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲ, ಆ ಪ್ಲೇಸಲ್ಲಿ ನಮಗೆ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಮ್ಯೂಕೋಸಲ್ ಲೈನಿಂಗ್. ಓಕೆ, ಮ್ಯೂಕೋಸಲ್ ಲೈನಿಂಗ್, ದಿ ಇನ್ನರ್ ಸರ್ಫೇಸ್ ಆಫ್ ದಿ ಟ್ರೇಕಿಯಾ ಈಸ್ ಲೈನ್ಡ್ ವಿತ್ ಮ್ಯೂಕಸ್ ಮೆಂಬ್ರೇನ್. ಹೌದು, ಸೊ ಟ್ರೇಕಿಯಾ ಇದೆ ಸರ್, ಇದು ಸಿ ಶೇಪ್ ಇದೆ. ಅದ್ರ ಒಳಗಡೆ ನಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೇನಿದೆ? ಮ್ಯೂಕಸ್. ಓಕೆ, ಮ್ಯೂಕಸ್ ಮೆಂಬ್ರೇನ್ ಇದೆ ಒಳಗಡೆ. ಕಂಟೇನ್ ಸೀಲಿಯೇಟೆಡ್ ಸೂಡೋ ಸ್ಟ್ರಾಟಿಫೈಡ್ ಕಾಲಮ್ನಾರ್ ಎಪಿಥೇಲಿಯಂ. ಓಕೆ, ಸೊ ಇದ್ರ ಒಳಗಡೆ ಯಾವ ಸೆಲ್ಸ್ ಇದ್ದಾವೆ ಅಂದರೆ ಸೀಲಿಯೇಟೆಡ್ ಅಂದರೆ ಮ್ಯಾಗೆ ಹೇರ್ ಲೈಕ್ ಸ್ಟ್ರಕ್ಚರ್ ಇದೆ. ಓಕೆ, ಕಾಲಮ್ ಸೂಡೋ ಸ್ಟ್ರಾಟಿಫೈಡ್. ಸ್ಟೂಡೋ ಅಂದರೆ ಸೊ ಈ ಥರ ಸಿಂಗಲ್ ಲೇಯರ್ ಇದ್ದಾವೆ, ಬಟ್ ನಮ್ಗೆ ಮಲ್ಟಿಪಲ್ ಲೇಯರ್ ಕಾಣಿಸ್ತವೆ. ಓಕೆ, ಸೊ ಮೇಲ್ಗಡೆ ಏನಿದೆ ಸರ್? ಸೀಲಿಯಾ ಪ್ರೆಸೆಂಟ್ ಇದೆ. ಸೂಡೋ ಸ್ಟ್ರಾಟಿಫೈಡ್ ಕಾಲಮ್ನಾರ್ ಅಂದರೆ ಕಾಲಮ್ ಶೇಪ್ ಲಾಂಗ್ ಇದ್ದಾವೆ. ಓಕೆ, ಕಾಲಮ್ನಾರ್ ಎಪಿಥೇಲಿಯಂ ಸೆಲ್ಸ್ ಇದ್ದಾವೆ. ಓಕೆ, ಏನಿದ್ದಾವೆ? ಸ್ಟೂಡೋ ಸ್ಟ್ರಾಟಿಫೈಡ್ ಕಾಲಮ್ನಾರ್ ಎಪಿಥೇಲಿಯಂ ಸೆಲ್ಸ್ ಸೀಲಿಯೇಟೆಡ್ ಇದ್ದಾವೆ. ಓಕೆ, ನೆಕ್ಸ್ಟ್ ದೀಸ್
ಲೈನಿಂಗ್ ಹೆಲ್ಪ್ ಟು ಟ್ರ್ಯಾಪ್ ಆ್ಯಂಡ್ ಎಕ್ಸ್ಪೆಲ್ ಫಾರೆನ್ ಪಾರ್ಟಿಕಲ್ಸ್ ಆ್ಯಂಡ್ ಪ್ಯಾಥೋಜನ್ ಫ್ರಮ್ ದಿ ಏರ್ವೇ. ಸೊ ಎದರಲ್ಲಿ ಹೆಲ್ಪ್ ಮಾಡ್ತವೆ? ಸೊ ಇಲ್ಲಿ ನಮಗೆ ಸೀಲಿಯಾ ಕಾಣ್ಬೋದು. ಓಕೆ, ಸೀಲಿಯಾ ಇದೆ ಅಂದರೆ ಇದು ಎದರಲ್ಲಿ ಹೆಲ್ಪ್ ಮಾಡುತ್ತೆ? ಫಾರೆನ್ ಮಟೀರಿಯಲ್, ಓಕೆ, ಫಾರೆನ್ ಆಬ್ಜೆಕ್ಟ್, ಮೈಕ್ರೋ ಆರ್ಗ್ಯಾನಿಸಮ್ಸ್, ಯಾವುದೇ ಡಸ್ಟ್ ಪಾರ್ಟಿಕಲ್ ಇರಲಿ ಅದನ್ನು ಟ್ರ್ಯಾಪ್ ಮಾಡುತ್ತೆ. ಓಕೆ, ಸೀಲಿಯೇಟೆಡ್ ಅಂದರೆ ಹೇರ್ ಲೈಕ್ ಸ್ಟ್ರಕ್ಚರ್ ಇದ್ದಾವೆ ಸೆಲ್ಗಳ ಮೇಲೆ, ಅದು ಏನು ಮಾಡುತ್ತೆ? ಮೈಕ್ರೋ ಆರ್ಗ್ಯಾನಿಸಮನ್ನು ಟ್ರ್ಯಾಪ್ ಮಾಡಿ ಹೊರಗಡೆ ಹಾಕುತ್ತೆ. ಓಕೆ, ಐ ಥಿಂಕ್ ನಿಮಗೆ ಮ್ಯೂಕಸ್ ಲೈನಿಂಗ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಸಬ್ ಮ್ಯೂಕೋಸಾ. ಓಕೆ, ನೆಕ್ಸ್ಟ್ ಏನಿದೆ? ಸಬ್ ಮ್ಯೂಕೋಸಾ. ಬಿನೀತ್ ದಿ ಮ್ಯೂಕೋಸಲ್ ಲೈನಿಂಗ್ ಈಸ್ ದಿ ಸಬ್ ಮ್ಯೂಕೋಸಾ. ಹೌದು, ಎಲ್ಲಿದೆ ಸರ್? ಜಸ್ಟ್ ಕೆಳಗಡೆ. ಓಕೆ, ಸೊ ಇದು ನಮ್ಮ ಮ್ಯೂಕಸ್ ಲೈನಿಂಗ್ ಅದ ಅಂತ ತಿಳ್ಕೋಣ. ಇದೇನಿದೆ? ಮ್ಯೂಕಸ್ ಲೈನಿಂಗ್ ಸರ್. ಸೊ ಅದ್ರ ಕೆಳಗೆ ನಮ್ಗೆ ಏನು ಕಾಣಿಸುತ್ತೆ? ಸಬ್ ಮ್ಯೂಕೋಸಾ. ಓಕೆ, ಏನು ಕಾಣಿಸ್ತಾ ಇದೆ ಸರ್? ಸಬ್ ಮ್ಯೂಕೋಸಾ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ವಿಚ್ ಕಂಟೇನ್ ಕನೆಕ್ಟಿವ್ ಟಿಶ್ಯೂ. ಅದರೊಳಗಡೆ ಏನಿದೆ ಸರ್? ಕನೆಕ್ಟಿವ್ ಟಿಶ್ಯೂ ಇದೆ. ಏನು ಮಾಡುತ್ತೆ? ಇದು ಕನೆಕ್ಟ್ ಮಾಡುತ್ತೆ ಬೇರೆ ಬೇರೆ ಆರ್ಗನನ್ನು, ಅಂದರೆ ನಮ್ಮ ಟ್ರೇಕೆ ಇದೆಯಲ್ಲ ಅದರೊಳಗಡೆ ಲೇಯರ್ಸನ್ನು ಇದು ಕನೆಕ್ಟ್ ಮಾಡುತ್ತೆ. ಓಕೆ, ಬ್ಲಡ್ ವೆಸಲ್ ಇದ್ದಾವೆ ಅದರೊಳಗಡೆ, ಮತ್ತು ಗ್ಲ್ಯಾಂಡ್ಸ್ ಇದ್ದಾವೆ ದಟ್ ಪ್ರೊಡ್ಯೂಸ್ ಮ್ಯೂಕಸ್. ಸೊ ಮ್ಯೂಕಸ್ ಈಸ್ ಪ್ರೊಡ್ಯೂಸ್ಡ್ ಬೈ ದಿ ಸಬ್ ಮ್ಯೂಕೋಸಾ. ಓಕೆ, ಟು ಕೀಪ್ ದಿ ಏರ್ವೇ ಮಾಯಿಸ್ಟ್. ಹೌದು ಸರ್, ಏನು ಮಾಡುತ್ತೆ? ನಮ್ಮ ಏರ್ವೇ ಮಾಯಿಸ್ಟ್ ಇರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಅಡ್ವಾನ್ಷಿಯಾ. ಸೊ ನೆಕ್ಸ್ಟ್ ಪಾರ್ಟ್ ಯಾವ್ದು ಬರುತ್ತೆ? ಅಡ್ವಾನ್ಷಿಯಾ. ಸೊ ಅಡ್ವಾನ್ಷಿಯಾ ಅಂದರೆ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಟ್ರೇಕಿಯಾ. ಸೊ ಔಟರ್ ಮೋಸ್ಟ್ ಅಂದರೆ ಹೊರಗಡೆ ಲೇಯರ್. ಓಕೆ, ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಟ್ರೇಕಿಯಾ ಈಸ್ ಅಡ್ವಾನ್ಷಿಯಾ. ಕನ್ಸಿಸ್ಟ್ ಆಫ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಏನಿದೆ? ಕನೆಕ್ಟಿವ್ ಟಿಶ್ಯೂ ಇದ್ರ ಒಳಗಡೆ ಇದೆ. ಏನು ಮಾಡ್ತಾ ಇದೆ? ದಟ್ ಆ್ಯಂಕರ್ ದಿ ಟ್ರೇಕಿಯಾ ಟು ಸರೌಂಡಿಂಗ್ ಸ್ಟ್ರಕ್ಚರ್ಸ್. ಅದು ಬೇರೆ ಬೇರೆ ಸರೌಂಡಿಂಗ್ ಸ್ಟ್ರಕ್ಚರ್ ಇದ್ದಾವಲ್ಲ ಅವುಗಳ ಜೊತೆ ಕನೆಕ್ಟ್ ಮಾಡ್ತಾ ಇದೆ, ಲಿಂಕ್ ಮಾಡ್ತಾ ಇದೆ. ಏನಿದೆ? ಅಡ್ವಾನ್ಷಿಯಾ. ಓಕೆ, ಅಡ್ವಾನ್ಷಿಯಾ ಈಸ್ ದ ಔಟರ್ ಲೇಯರ್ ಆಫ್ ದಿ ಟ್ರೇಕಿಯಾ. ಓಕೆ, ನೆಕ್ಸ್ಟ್ ಡಿವಿಷನ್ ಬರುತ್ತೆ. ನಮ್ಮ ಟ್ರೇಕಿಯಾ ಬಂದು ಏನಾಗುತ್ತೆ ಸರ್? ಇಲ್ಲಿ ಡಿವೈಡ್ ಆಗ್ತಾ ಇದೆ ನೋಡಿ. ಓಕೆ, ಈ ಪ್ಲೇಸಲ್ಲಿ ಏನಾಗ್ತಾ ಇದೆ? ಡಿವೈಡ್ ಆಗ್ತಾ ಇದೆ. ಓಕೆ, ದಿ ಟ್ರೇಕಿಯಾ ಬೈಫರ್ಕೇಟ್ ಅಂದರೆ ಡಿವೈಡ್. ಓಕೆ, ಏನಾಗ್ತಾ ಇದೆ? ಡಿವೈಡ್ ಆಗ್ತಾ ಇದೆ ಇಂಟು ರೈಟ್ ಆ್ಯಂಡ್ ಲೆಫ್ಟ್ ಮೇನ್ ಬ್ರಾಂಕೈ ಎಟ್ ದಿ ಕರೀನಾ. ಹೌದು ಸರ್, ಇದು ಏನಾಗಿದೆ? ರೈಟ್ ಮತ್ತು ಲೆಫ್ಟ್ ಬ್ರೋಂಕಾಯಲ್ಲಿ ಡಿವೈಡ್ ಆಗ್ತಾ ಇದೆ ಎಟ್ ದಿ ಕರೀನಾ. ಎಟ್ ದಿ ಕರೀನಾ ಅಂದರೆ ಸೊ ಈ ಪ್ಲೇಸಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ಥರ ಒಂದು ಕಾರ್ಟಿಲೇಜ್ ಇದೆ. ಓಕೆ, ಸೊ ಈ ಥರ ನಿಮಗೆ ಕಾರ್ಟಿಲೇಜ್ ಕಾಣಿಸ್ತಾ ಇದೆ. ಆ ಕಾರ್ಟಿಲೇಜನ್ನು ನಾವು ಏನಂತ ಹೇಳ್ತೀವಿ? ಕೆರೀನಾ. ಓಕೆ, ಇಟ್ ಈಸ್ ದ ಪಾಯಿಂಟ್ ವೇರ್ ದಿ ಟ್ರೇಕಿಯಾ ಎಂಡ್ಸ್ ಆ್ಯಂಡ್ ಡಿವೈಡ್. ಸೊ ಏನಾಗುತ್ತೆ? ಕೆರೀನಾ ಹತ್ರ ಏನಾಗುತ್ತೆ? ಅದು ಡಿವೈಡ್ ಆಗುತ್ತೆ ಮತ್ತು ಎಂಡ್ ಆಗುತ್ತೆ ಟ್ರೇಕಿಯಾ. ಓಕೆ, ಐ ಥಿಂಕ್ ನಿಮಗೆ ಸ್ಟ್ರಕ್ಚರ್ ಅರ್ಥ ಆಗಿರ್ಬೋದು. ಯಾವ್ಯಾವ ಸ್ಟ್ರಕ್ಚರ್ ಬರ್ತವೆ ಇದರೊಳಗಡೆ ಅಂದರೆ ಫಸ್ಟ್ ಕಾರ್ಟಿಲೇಜಿನಸ್ ರಿಂಗ್ ಬರುತ್ತೆ. ಓಕೆ, ಫೈಬ್ರಸ್ ಕನೆಕ್ಟಿವ್ ಟಿಶ್ಯೂ ಇರುತ್ತೆ, ಅದನ್ನು ನಾವು ಆ್ಯನುಲಾರ್ ಲಿಗಮೆಂಟ್ ಅಂತ ಹೇಳ್ತೀವಲ್ಲ. ಮತ್ತು ಟ್ರೇಕಿಯಾಲಿಸ್ ಮಸಲ್ ಬರುತ್ತೆ, ಮತ್ತು ಮ್ಯೂಕಸ್ ಲೈನಿಂಗ್ ಇರುತ್ತೆ, ಸಬ್ ಮ್ಯೂಕೋಸಾ ಇರುತ್ತೆ, ಅಡ್ವಾನ್ಷಿಯಾ ಇರುತ್ತೆ, ಡಿವಿಷನ್ ಇರುತ್ತೆ. ಡಿವಿಷನ್ನಲ್ಲಿ ನಾವು ಏನಂತ ಹೇಳ್ತೀವಿ? ಕೆರೀನಾ ಅಂತ ಹೇಳ್ತೀವಿ. ಆ ಪ್ಲೇಸಲ್ಲಿ ಡಿವೈಡ್ ಆಗ್ತಾ ಇದೆ ಕೆರೀನಾ. ನೆಕ್ಸ್ಟ್ ನರ್ವ್ ಸಪ್ಲೈ. ನರ್ವ್ ಸಪ್ಲೈ ನೋಡಿದಾಗ ಏನೇನು ನರ್ವ್ ಸಪ್ಲೈ ಇದ್ದಾವೆ ನಮ್ಮ ಟ್ರೇಕಿಯಾಗೆ ಅಂದರೆ ಸಿಂಪಥೆಟಿಕ್ ನರ್ವ್. ಸಿಂಪಥೆಟಿಕ್ ನರ್ವ್ ಅಂದರೆ ನಮ್ಮ ಟ್ರೇಕಿಯನ್ನು ಡೈಲೇಟ್ ಮಾಡುತ್ತೆ. ಓಕೆ, ಸೊ ಈ ಥರ ನಮ್ಮ ಟ್ರೇಕೆ ಇದೆ ಅಂತ ಅನ್ಕೊಳ್ಳೋಣ. ಸಿಂಪಥೆಟಿಕ್ ಏನು ಮಾಡುತ್ತೆ? ಡೈಲೇಟ್ ಮಾಡುತ್ತೆ. ಟ್ರೇಕಿಯನ್ನು ಸ್ವಲ್ಪ ಡೈಲೇಟ್ ಆಗಿ ಮಾಡುತ್ತೆ ಸಿಂಪಥೆಟಿಕ್ ನರ್ವ್. ಸೊ ಯಾವ ನರ್ವ್ ಇದೆ ಅಂದರೆ ಸರ್ವೈಕಲ್ ಗ್ಯಾಂಗ್ಲಿಯಾ. ಸೊ ಯಾವಿದೆ ಸರ್? ಸರ್ವೈಕಲ್ ಗ್ಯಾಂಗ್ಲಿಯಾ ಸೆಲ್, ನರ್ವ್ ಸೆಲ್ ನಮಗೆ ಇಲ್ಲಿ ಕಾಣಿಸ್ಬೋದು. ಓಕೆ, ಡೈಲೇಟ್ ದಿ ಸ್ಮೂತ್ ಮಸಲ್ ಇನ್ ದಿ ಟ್ರೇಕಿಯಾ. ಅದು ಏನು ಮಾಡುತ್ತೆ? ಸ್ಮೂತ್ ಮಸಲ್ ಇದೆಯಲ್ಲ ಟ್ರೇಕಿಯಾಲಿಸ್ ಮಸಲ್ಸನ್ನು ಡೈಲೇಟ್ ಮಾಡುತ್ತೆ, ಅದಕ್ಕೋಸ್ಕರ ನಮ್ಮ ಟ್ರೇಕಿಯಾ ಕೂಡ ಡೈಲೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಯಾರಾಸಿಂಪಥೆಟಿಕ್ ನರ್ವ್. ಪ್ಯಾರಾಸಿಂಪಥೆಟಿಕ್ ನರ್ವ್ ಏನು ಮಾಡ್ತವೆ ಅಂದರೆ ನಮ್ಮ ಟ್ರೇಕಿಯನ್ನು ಕನ್ಸ್ಟ್ರಿಕ್ಟ್ ಮಾಡ್ತವೆ, ಸಣ್ಣದು ಮಾಡ್ತವೆ. ಓಕೆ, ಸೊ ಈ ಥರ ನಮ್ಮ ಟ್ರೇಕಿಯಾ ಇದೆ ಅಂದರೆ ಇದನ್ನು ಚಿಕ್ಕದು ಮಾಡ್ತವೆ. ಓಕೆ, ಇದಕ್ಕೆ ಕನ್ಸ್ಟ್ರಿಕ್ಟ್ ಮಾಡ್ತವೆ. ಓಕೆ, ವೇಗಸ್ ನರ್ವ್ ಇದೆ. ಓಕೆ, ಯಾವ ನರ್ವ್ ಅಂತ ಕನೆಕ್ಷನ್ ಇದೆ ಅಂದರೆ ಪ್ಯಾರಾಸಿಂಪಥೆಟಿಕ್ ಈಸ್ ವೇಗಸ್ ನರ್ವ್ ಕನ್ಸ್ಟ್ರಿಕ್ಟಿಂಗ್ ದಿ ಸ್ಮೂತ್ ಮಸಲ್ ಇನ್ ದಿ ವಾಲ್ ಆಫ್ ದಿ ಟ್ರೇಕಿಯಾ. ಹೌದು, ಇದು ಏನು ಮಾಡ್ತಾ ಇದೆ? ಕನ್ಸ್ಟ್ರಿಕ್ಟ್ ಮಾಡ್ತಾ ಇದೆ. ಸ್ಮೂತ್ ಮಸಲ್, ನಮ್ಮ ಟ್ರೇಕಿಯಾಲಿಸ್ ಮಸಲ್ ಇದೆಯಲ್ಲ ಅದನ್ನು ಕನ್ಸ್ಟ್ರಿಕ್ಟ್ ಮಾಡ್ತಾ ಇದೆ. ಸೊ ಫೈನಲಿ ಏನಾಗುತ್ತೆ? ನಮ್ಮ ಟ್ರೇಕಿಯಾ ಸಣ್ಣದಾಗಿಬಿಡುತ್ತೆ, ಅಂದರೆ ಕನ್ಸ್ಟ್ರಿಕ್ಟ್ ಆಗಿಬಿಡುತ್ತೆ, ನ್ಯಾರೋ ಆಗಿಬಿಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ನರ್ವ್ ಸಪ್ಲೈ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಟ್ರೇಕಿಯಾ. ನಮ್ಮ ಟ್ರೇಕಿಯಾ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ. ಓಕೆ, ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಟ್ರೇಕಿಯಾ ಈಸ್ ಟು ಟ್ರಾನ್ಸ್ಪೋರ್ಟ್ ಏರ್ ಬಿಟ್ವೀನ್ ಲ್ಯಾರಿಂಗ್ಸ್ ಆ್ಯಂಡ್ ಬ್ರೋಂಕೈ. ಹೌದು ಸರ್, ಇದು ಏನು ಮಾಡ್ತಾ ಇದೆ? ಲ್ಯಾರಿಂಗ್ಸನ್ನು ಏರ್ ತರ್ತಾ ಇದೆ ಮತ್ತು ಬ್ರೋಂಕೈಗಳಿಗೆ ಕೊಡ್ತಾ ಇದೆ. ನೆಕ್ಸ್ಟ್ ವಾರ್ಮಿಂಗ್, ಹ್ಯೂಮಿಡಿಫೈಯಿಂಗ್ ಆ್ಯಂಡ್ ಫಿಲ್ಟರಿಂಗ್ ಏರ್. ಹೌದು ಸರ್, ಇದು ಏನು ಮಾಡುತ್ತೆ? ವಾರ್ಮ್ ಮಾಡುತ್ತೆ, ಏರನ್ನು ಹ್ಯೂಮಿಡಿಫೈ ಮಾಡುತ್ತೆ ಮತ್ತು ಫಿಲ್ಟರ್ ಮಾಡುತ್ತೆ. ಯಾಕಂದರೆ ಸೀಲಿಯೇಟೆಡ್ ಎಪಿಥೀಲಿಯಂ ಸೆಲ್ಸ್ ಇದ್ದಾವೆ. ಓಕೆ, ಸೀಲಿಯೇಟೆಡ್ ಸೆಲ್ಸ್ ಇದ್ದಾವೆಲ್ಲ ಅದಕ್ಕೋಸ್ಕರ ಅದು ಏನು ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ ಏರನ್ನು. ನೆಕ್ಸ್ಟ್
ದಿ ಟ್ರೇಕಿಯಾ ಆ್ಯಕ್ಟ್ ಆ್ಯಸ್ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ನಮ್ಮ ಟ್ರೇಕಿಯಾ ಡಿಫೆನ್ಸ್ ಮೆಕ್ಯಾನಿಸಮಲ್ಲಿ ಕೂಡ ಆ್ಯಕ್ಟ್ ಮಾಡ್ತಾ ಇದೆ. ಹೇಗೆ ಅಂತ ನೋಡೋಣ. ಬೈ ಟ್ರ್ಯಾಪಿಂಗ್ ಹಾರ್ಮ್ಫುಲ್ ಪಾರ್ಟಿಕಲ್ಸ್. ಇದು ಏನು ಮಾಡುತ್ತೆ? ಹಾರ್ಮ್ಫುಲ್ ಪಾರ್ಟಿಕಲ್ಸನ್ನು ಟ್ರ್ಯಾಪ್ ಮಾಡುತ್ತೆ. ಲೈಕ್ ಬ್ಯಾಕ್ಟೀರಿಯಾ, ವೈರಸಸ್ ಇನ್ ದಿ ಮ್ಯೂಕಸಲ್ಲಿ ನಮಗೆ ಸೀಲಿಯೇಟೆಡ್ ಸೆಲ್ಸ್ ನಾವು ನೋಡಿದ್ದೀವಿ. ಸೀಲಿಯೇಟೆಡ್ ಸೆಲ್ಸ್ ಏನು ಮಾಡ್ತವೆ? ಹಾರ್ಮ್ಫುಲ್ ಪಾರ್ಟಿಕಲ್ಸ್ ಅಂದರೆ ಹೊರಗಡೆಯಿಂದ ಡಸ್ಟ್ ಬರಲಿ, ಬ್ಯಾಕ್ಟೀರಿಯಾ ಬರಲಿ, ವೈರಸ್ ಬರಲಿ, ಏನು ಮಾಡುತ್ತೆ? ಅದು ಟ್ರ್ಯಾಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ದಿ ಕಫ್ ರಿಫ್ಲೆಕ್ಸ್ ವಿಚ್ ಈಸ್ ಇನಿಷಿಯೇಟೆಡ್ ವೆನ್ ಇರಿಟೆಂಟ್ ಸ್ಟಿಮ್ಯುಲೇಟ್ ದಿ ಸೆನ್ಸರಿ ರಿಸೆಪ್ಟರ್ ಇನ್ ದಿ ಟ್ರೇಕಿಯಾ. ಹೌದು ಸರ್. ಸೊ ನೀವು ಏನು ಮಾಡ್ತಾ ಇದ್ದೀರಾ? ಡಸ್ಟಲ್ಲಿ ನೀವು ಹೋದಾಗ ಡಸ್ಟ್ ನಿಮ್ಮ ಏರ್ವೆ ಒಳಗಡೆ ಹೋಗುತ್ತೆ. ಡಸ್ಟ್ ನಿಮ್ಮ ಏರ್ವೆ ಒಳಗಡೆ ಹೋಗುತ್ತೆ. ಆವಾಗ ಏನಾಗುತ್ತೆ? ಏರ್ವೆ ಒಳಗಡೆ ಹೋದಾಗ ನಿಮಗೆ ಕಫ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ? ಕಫ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ದಿ ಟ್ರೇಕಿಯಾ ಫಂಕ್ಷನ್ ಮಾಡುತ್ತೆ. ಓಕೆ, ಏನಾಗುತ್ತೆ? ಅಲ್ಲಿ ನಿಮ್ಗೆ ಇರಿಟೆಂಟ್ ಆಗ್ತಾ ಇದೆ. ಓಕೆ, ಅವು ಏನು ಮಾಡ್ತಾ ಇದೆ? ಇರಿಟೇಷನ್ ಮಾಡ್ತಾ ಇದ್ದಾವೆ ನಿಮ್ಮ ಒಳಗಡೆ. ಅದಕ್ಕೋಸ್ಕರ ನಿಮಗೆ ಕಫ್ ರಿಫ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಹೆಲ್ಪ್ಸ್ ಕ್ಲಿಯರ್ ದಿ ಏರ್ವೇ ಆಫ್ ದಿ ಫಾರಿನ್ ಸಬ್ಸ್ಟೆನ್ಸ್. ಓಕೆ, ಸೊ ಫಾರಿನ್ ಸಬ್ಸ್ಟೆನ್ಸ್ ಇದೆಲ್ಲ, ಫಾರಿನ್ ಮಟೀರಿಯಲ್ ಇದೆಲ್ಲ, ಡಸ್ಟ್ ಇದೆಲ್ಲ, ಅದನ್ನು ನಾವು ಹೊರಗಡೆ ಹಾಕೋಕ್ಕೆ ಕೆಮ್ತೀವಿ, ನಮ್ಮ ಏರ್ವೇಯನ್ನು ಕ್ಲಿಯರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ದಿ ಸ್ಮೂತ್ ಮಸಲ್ ಇನ್ ದಿ ವಾಲ್ ಆಫ್ ದಿ ಟ್ರೇಕಿಯಾ. ಹೌದು ಸರ್, ಇಲ್ಲಿ ಏನಿದೆ? ಸ್ಮೂತ್ ಮಸಲ್ ಇದೆ, ನಮ್ಮ ಟ್ರೇಕಿಯಾಲಿಸ್ ಮಸಲ್ ಇದೆ. ಪರ್ಟಿಕ್ಯುಲರ್ಲಿ ಇನ್ ದಿ ಟ್ರೇಕಿಯಾಲಿಸ್ ಮಸಲ್. ಹೌದು ಸರ್, ಯಾವ್ದು ಮಸಲ್ ಇದೆ? ಟ್ರೇಕಿಯಾಲಿಸ್ ಮಸಲ್ ಇದೆ. ಅದು ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಹೆಲ್ಪ್ಡ್ ರೆಗ್ಯುಲೇಟ್ ದಿ ಡಯಾಮೀಟರ್ ಆಫ್ ದಿ ಏರ್ವೇ. ಹೌದು ಸರ್, ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಡಯಾಮೀಟರ್ ಆಫ್ ದಿ ಏರ್ವೇ ಮೇಂಟೈನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಡಯಾಮೀಟರ್ ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಸರ್? ಟ್ರೇಕಿಯಾಲಿಸ್ ಮಸಲ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.